ಮದುವೆ ಆಗು ಅಂದಿದ್ದಕ್ಕೆ ಪ್ರೇಯಸಿಯನ್ನೇ ಕೊಲೆ ಮಾಡಲಾಗಿದೆ. ಟೈಮ್ ಪಾಸ್ ಲವ್ ಬೇಡ, ಮದುವೆ ಆಗು ಅಂತ ಹೇಳಿ ಪ್ರೇಯಸಿ ಪಟ್ಟು ಹಿಡಿದಿದ್ದಾಳೆ. ಅದೇ ಕಾರಣ ಆಕೆಯನ್ನ ಚಾಕುವಿನಿಂದ ಇರಿದು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. 8 ಬಾರಿ ಚಾಕುವಿನಿಂದ ಇರಿದು ರೇಣುಕಾ ಹತ್ಯೆಗೈದಿದ್ದಾನೆ ಕುಟ್ಟಿ ಎಂಬ ವ್ಯಕ್ತಿ. ಬೆಂಗಳೂರಿನ ಕೆಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ಟೋಬರ್ 31ರಂದು ರಾತ್ರಿ ನಡೆದಂತಹ ಹತ್ಯೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಪ್ರೇಯಸಿ ರೇಣುಕಾಳನ್ನ ಹತ್ಯೆಗೈದ ಅಂಬೇಡ್ಕರ್ ಅಲಿಯಾಸ್ ಕುಟ್ಟಿ. ಮದುವೆಯಾಗಿ ಪತಿಯಿಂದ ದೂರವಾಗಿದ್ದ ರೇಣುಕಾ ಕುಟ್ಟಿ ಜೊತೆಗೆ ಪ್ರೀತಿ ಶುರುವಾಗಿತ್ತು, ಮದುವೆವರೆಗೂ ಕೂಡ ಬಂದಿತ್ತು. ಇದೇ ರೀತಿಯಾಗಿ ಲವ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡೋದು ಬೇಡ, ಮದುವೆ ಆಗು ಅಂತ ಹೇಳಿದ್ದಾಳೆ. ಅದೇ ಕಾರಣಕ್ಕೋಸ್ಕರ ಈತ ರೇಣುಕಾಳನ್ನ ಕೊಲೆ ಮಾಡಿದ್ದಾನೆ. ಕುಟ್ಟಿಗೆ ಮದುವೆ ಆಗುವಂತೆ ದುಂಬಾಲು ಬಿದ್ದಿದ್ದ ರೇಣುಕಾ ಟೈಮ್ ಪಾಸ್ ಲವ್ ಬೇಡ ಅಂತ ಹೇಳಿ ಮದುವೆಗೆ ಪಟ್ಟು ಹಿಡಿದಿದ್ಲು. ಕೆಲಸ ಮುಗಿಸಿ ಮನೆಗೆ ಬರುವಾಗ ರೇಣುಕಾ ಬರ್ಬರ ಕೊಲೆಯಾಗಿದೆ. ನಿನ್ನ ಬಳಿ ಮಾತನಾಡಬೇಕು ಅಂತ ಹೇಳಿ ರೇಣುಕಾಳನ್ನ ಕರೆದಿದ್ದ ಕುಟ್ಟಿ. ಪಿಳ್ಳಣ್ಣ ಗಾರ್ಡನ್ ಬಿಬಿಎಂಪಿ ಶಾಲೆ ಬಳಿ ರೇಣುಕಾ ಕೊಲೆಯಾಗಿರುವುದು. ಕೂಡಲೇ ರೇಣುಕಾಳನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೇಣುಕಾ ಕೊನೆಯುಸಿರೆಳೆದಿದ್ದಾಳೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರೇಣುಕಾ ಮತ್ತು ಕುಟ್ಟಿ ಎಷ್ಟು ವರ್ಷಗಳಿಂದ ಪರಿಚಿತರು, ಪ್ರೀತಿ ಮಾಡ್ತಾ ಇದ್ರು, ಆಕೆ ಒಂದು ಜೀವನ ಬೇಕು ಅಂತ ಹೇಳಿ ಮದುವೆ ಆಗುವಂತ ಬೇಡಿಕೆಯನ್ನ ಇಟ್ಟಿದ್ದಾಳೆ. ಈತನಿಂದ ಯಾಕೆ ವಿರೋಧ ಅಂತ ಹೇಳಿ ಏನಾದ್ರೂ ಗೊತ್ತಾಗಿದೆಯಾ ಮಾಹಿತಿ? ಮಧುಶ್ರೀ, ರೇಣುಕಾ ಜೊತೆಗೆ ಕುಟ್ಟಿ ಇಬ್ರು ಕೂಡ ಕಳೆದ 2 ವರ್ಷಗಳಿಂದ ಪರಿಚಯ ಆಗಿದ್ದು. ಕೆಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಒಂದು ಪ್ರಿಂಟಿಂಗ್ ಮಾಡುವಂತ ಕೆಲಸ, ಅಂದ್ರೆ ಬ್ಯಾನರ್ ಗಳನ್ನ ಪ್ರಿಂಟಿಂಗ್ ಮಾಡುವಂತ ಕೆಲಸವನ್ನ ಮಾಡ್ಕೊಂಡಿದ್ದ. ರೇಣುಕಾ ಮದುವೆಯಾಗಿದ್ದು ಪತಿಯಿಂದ ದೂರ ಇದ್ದು, ಜೊತೆಗೆ ಮಗು ಕೂಡ ಇತ್ತು, ಆ ಮಗು ಜೊತೆಗೆ ವಾಸ ಇದ್ದು. ಹಾಗಾಗಿ ಪರಿಚಯ ಆದಂತಹ ಅಂಬೇಡ್ಕರ್ ಅಲಿಯಾಸ್ ಕುಟ್ಟಿ ಏನಿದ್ದಾನೆ, ಆತನಿಗೂ ಕೂಡ ಮದುವೆ ಆಗಿದ್ದು, ಮಕ್ಕಳು ಕೂಡ ಇದ್ದಾರೆ. ಅದಾಗಿಯೂ ಕೂಡ ರೇಣುಕಾ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದ್ಕೊಂಡಿದ್ದ. ದಿನ ಕಲಿತಾ ಇದ್ದಂತೆ ರೇಣುಕಾ ಕೂಡ ಒಬ್ಳೇ ಇದ್ದು ಅಂಬೇಡ್ಕರ್ ಅಲಿಯಾಸ್ ಕುಟ್ಟಿ ಏನಿದ್ದಾನೆ ಆತನನ್ನ ಆಕೆ ಮದುವೆ ಆಗುವಂತೆ ಒತ್ತಾಯವನ್ನ ಮಾಡಿದ್ದು. ಆದ್ರೆ ಮದುವೆಗೆ ಆತ ಒಪ್ಪಿರಲಿಲ್ಲ. ಇದೇ ವಿಚಾರವಾಗಿ ಸಾಕಷ್ಟು ದಿನಗಳಿಂದಲೂ ಕೂಡ ಗಲಾಟೆ ನಡ್ಕೊಂಡು ಬರ್ತಾ ಇತ್ತು. ನಿನ್ನೆ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ, ಕೆಲಸ ಮುಗಿಸಿ ಆಕೆ ವಾಪಸ್ಸು ಬರ್ತಿರುವಂತ ವೇಳೆಯಲ್ಲಿ ಆಕೆಯನ್ನ ಕರೆದಿದ್ದಾನೆ ಅಡ್ಡಗಟ್ಟಿ. ಅದಾದ ನಂತರದಲ್ಲಿ ತಾನು ತಂದಿದ್ದಂತಹ ಚಾಕುವಿನಿಂದ ಕೆಜೆಹಳ್ಳಿಯಲ್ಲಿರುವಂತಹ ಬಿಬಿಎಂಪಿ ಶಾಲೆ ಏನಿದೆ ಅದರ ಮುಂಭಾಗದಲ್ಲಿ ಕೊಲೆ ಮಾಡಿರುವಂತದ್ದು. ಅದಾದ ಬಳಿಕ ಕೆಜೆಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಯನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.